ವಿಜಯಪುರದಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರಗಳ ಸೃಷ್ಟಿಯಾಗಿದೆ. ಬಡಿ ಕಮಾನ ಬಳಿ ನದಿಯಂತೆ ನೀರು ಹರಿತಾ ಇದೆ. ಮಳೆ ನೀರಿಗೆ ರಸ್ತೆಗಳೇ ಕೊಚ್ಚಿ ಹೋಗಿರೋದ್ರ ಮಾಹಿತಿ. ನೀರಿನಲ್ಲಿ ವಾಹನಗಳು ನಿಂತು ವಾಹನ ಸವಾರರು ಕೂಡ ಪರದಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತಹ ಮಾಹಿತಿ ಸದ್ಯಕ್ಕೆ ನಮಗೆ ಸಿಗ್ತಾ ಇದೆ. ನೀರಿನಲ್ಲಿ ವಾಹನಗಳು ಕೆಟ್ಟು ನಿಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅಲ್ಲಲ್ಲಿ ರಸ್ತೆಗಳ ಮೇಲೆ ಅಂದರೆ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಜಾಗ ಇಲ್ಲ. 2 ಅಡಿ 3 ಅಡಿಯಷ್ಟು ನೀರು ನಿಂತಿದೆ. ದೊಡ್ಡ ವಾಹನಗಳೇನೋ ಹರಸಾಹಸ ಪಡ್ಕೊಂಡು ತೊಗೊಂಡು ಹೋಗ್ತಾರೆ. ಬಟ್ ಟೂ ವೀಲರ್ಗಳ ಸ್ಥಿತಿ ಏನು? ಅಲ್ಲೇ ಅವ್ರಿಗೊಳ್ಳೆ ವೇವ್ ಪೂಲ್ನಲ್ಲಿ ಇದ್ದಂಗೆ ಆಗ್ಬಿಡುತ್ತೆ. ಮುಳುಗೋತೀರ ಆಗುತ್ತೆ, ಬ್ಯಾಲೆನ್ಸ್ ತಪ್ಪುತ್ತೆ, ಗಾಡಿ ಒಳಗೆ ನೀರು ಹೋಗಿರುತ್ತೆ. ಸೈಲೆನ್ಸರ್ ಒಳಗೆ ನೀರು ಹೋಯ್ತು ಅಂದರೆ ಮುಗಿತೀನಿ ಕತೆ ಬೈಕ್ದು. ಸೊ ನೀವು ವಿಜುವಲ್ಸ್ ಗಮನಿಸ್ತಾ ಇದ್ದೀರಾ. ಅಲ್ಲಿ ಬೈಕ್ ಮುಂದಕ್ಕೆ ತೆಗೆದುಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ, ಬೈಕ್ ಉಳಿಸ್ಕೊಳ್ಳೋದು ಸವಾಲೇ. ಅಲ್ಲಿ ಹುಡುಗರು ಕಷ್ಟಪಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ ನೀವು. ಈ ಥರ ನದಿಯಂತೆ ನೀರು ಅಲ್ಲಿ ಹರಿತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಮೇನ್ ಮುಖ್ಯ ರಸ್ತೆ ಅಂತೆ ಇದು. ಮುಖ್ಯ ರಸ್ತೆಯಲ್ಲೇ ಈ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಮಿನಿ ನದಿ ಹರಿತಾ ಇರೋದು.